ಟಿಕ್ಕಿ ರಾಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯ ಆಶೀರ್ವಾದವನ್ನ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತ ನಮ್ಮ ಹೆಮ್ಮೆಯ ಸುಚೇಂದ್ರ ಪ್ರಸಾದ್ ಸರ್ ಅವರಿಗೆ ಗೌರವವನ್ನ ಧನ್ಯವಾದವನ್ನ ಹಾಗೂ ಪ್ರೀತಿಯ ಒಂದು ಧನ್ಯತೆಯನ್ನ ನೀಡುವಂತಹ ಸಂದರ್ಭದಲ್ಲಿ ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೇವಲ ಪುಸ್ತಕವಾಗಿ ಉಳಿಯೋದಿಲ್ಲ, ಇಲ್ಲೊಂದು ಟ್ವಿಸ್ಟ್ ಇದೆ. ನಮ್ಮೆಲ್ಲರಿಗೂ ಟ್ವಿಸ್ಟ್ ಇಷ್ಟ ಅನ್ನೋ ಕಾರಣ ಈ ಪುಸ್ತಕ ಇನ್ನೇನು ಕೆಲವು ತಿಂಗಳಲ್ಲಿ ಚಿತ್ರವಾಗಿ ಕೂಡ ನಮ್ಮ ಮುಂದೆ ಬಂದಿದೆ. ಶ್ರೇಷ್ಠತೆಯನ್ನ ಮರೆವ ಸಾಹಿತ್ಯ ಲೋಕದಲ್ಲಿ ತಮ್ಮ ಬರವಣಿಗೆಯ ಮೂಲಕ ನಮ್ಮ ಕನ್ನಡದ ಘನವನ್ನ ಬೆರೆಸಿರುವಂತ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಅವರು, ಸುಚೇಂದ್ರ ಪ್ರಸಾದ್ ಸರ್ ಅವರು, ಶಿವಾನಂದ್ ಸರ್ ಅವರು, ಜಗದೀಶ್ ಅವರು, ಮುನಿಮನಸ್ ಅವರು, ಮಂಜು ಕವಿ ಅವರು, ಶ್ರುತಿ ಅವರು ಇವರೆಲ್ಲರ ಜೊತೆಯಾಗಿ ಪುಸ್ತಕವನ್ನ ಇದೀಗ ತಾನೇ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಶುಭವಾಗಿ ಜನರ ಪ್ರೀತಿ, ಜನರ ಆಶೀರ್ವಾದ ಹಾಗೂ ಸಂಪೂರ್ಣವಾದ ಯಶಸ್ಸು ಈ ಪುಸ್ತಕಕ್ಕೆ ಸಿಗಲಿ ಅಂತ ಆಶಿಸ್ತೀವಿ. ಕೆಲವೇ ತಿಂಗಳಲ್ಲಿ ನೀಡಲಿದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ನಡೆದಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದ್ರೆ ಒಬ್ರು ಕನ್ನಡ ಪ್ರಾಧ್ಯಾಪಕರಾಗಿರೋ ಎಮ್ಮೆನೋ ಕನ್ನಡ ಲಿಟ್ರೇಚರ್ ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರ್ತಿದ್ದೀನಿ ಅಂದರೆ ಇದು ನಮಗೆ ನಂಬಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾ ಇದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡರ್ ತಗಲಬಾಗಿ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಏಳಿಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವರಿಗೆ ಏನು ಕಷ್ಟಗಳು, ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಏನೇನು ಇದನ್ನ ಆರಿಸ್ಕೊಂಡೆ, ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದ್ರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ, ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು, ಪರಿಣಾಮಗಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು. ಅದೇ ಟಿಕ್ಲು ರಾಮ ಅಂದ್ರೆ ಯಾರಿಗಾದ್ರೂ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ ಹೋದ್ರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕೊಂತ ಅಂದ್ಬಿಟ್ಟು ಹೇಳೋವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಆದ್ರೆ ಒಬ್ಬ ಹುಚ್ಚ ಒಂದು ಬಣ್ಣ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂತರೂ ಮಾತು ಕೇಳ್ತಾರೆ, ಕೂತ್ಕೊಂಡ್ರೆ ನಿಂತ್ಕೊಂತಾರೆ. ಇದನ್ನ ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯ್ತು. ನಮ್ಮ ದೊಡ್ಡರಂಗೇಗೌಡ ಸಾಹೇಬರ ಆಶೀರ್ವಾದ ಮತ್ತೆ ಒಂದು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ, ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆಸ್ ಎ ಇಂಜಿನಿಯರ್ ಇದನ್ನ ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದ್ರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸರ್ ಅವರು. ಅವರ ಆಶೀರ್ವಾದ ಈ ರೀತಿ ಒಂದು ಕೃತಿ ಅಂದ್ರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನ ಒಂದು ನಾವೆಲ್ ಕಾದಂಬರಿ ಬರೆದಿದ್ದೀನಿ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ಸಂತೆಯಲ್ಲಿ ನಿಂತ ಕಥೆ ಆಗಿದೆ. ನಾವು ಸಂತೆಯಲ್ಲಿದ್ದೇವೆ, ಎಲ್ಲ ಕಣ್ಣೀರು ಕೂತಿದ್ದಾರೆ ನಾವು ರೀತಿಯಲ್ಲಿ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಸಾಹಿತ್ಯ ಎಲ್ಲರಿಗೆ ಅಲ್ಲ ಅಂತ 15ನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ್ದಾರೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾಗೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗೂ ಸ್ವಾಗತ ಕೋರೋದಿಲ್ಲ, ಅದು ಹಿರಿಯ ಸಮ್ಮುಖ ಆಗುತ್ತೆ ಅಂದ್ರೆ ಇನ್ನೂ ಒಳ್ಳೆಯದು. ಹಿರಿಯರದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮುಂದು ಕವಿ ಅಂತ ನಿರ್ದೇಶದ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರು ಅವರ ಸಾಹಿತ್ಯ ಗೀತ ಸಾಹಿತ್ಯ ಬರೆಯುವಂಥವರು ಒಬ್ಬ 3 ಗೀತ ಸಾಹಿತ್ಯ
ಬರೆದಂತವರನ್ನ ಮತ್ತೋರ್ವ ಜಿಲ್ಲೆ ಸಾಹಿತಿ ಕರ್ಕೊಂಡು ಒಂದು ಪುಸ್ತಕ ರೂಪದಲ್ಲಿರುವಂತಹ ಕಿತ್ತೂರಾಮನನ್ನ ಬಿಡುಗಡೆ ಮಾಡ್ತಾರೆ. ನಿಜವಾಗಿ ಸಂತೋಷ ಸಂಗತಿ. ಇದರಲ್ಲಿರುವಂತಹ ಅಡಕ ಮಾನ್ಯ ದೂರಂಗ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮೀಣವನ್ನ ಈಗ ನಾವು ತಾಪಮಾನ, ಹವಾಮಾನ ಮತ್ತೆ ಮಾನಾಪಮಾನ ಎಲ್ಲವನ್ನೂ ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂತಹ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ ಕಿತ್ತೂರಾಮ ಮಾಡಬಹುದಾದಂತಹ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸಿಕೊಟ್ಟಿರುವಂತಹ ಸಮಿತಿಗಳಿದೆಯಲ್ಲ, ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನು ಬಾರಬಾರಿ ಹೇಳ್ಕೊಳ್ತೇವೆ. ಹಾಗೊಂದು ಈ ತರದ ಪರಿಸರ ಪ್ರೇಮವನ್ನ ಕಾಳಜಿ ವಹಿಸಿಕೊಂಡಂತಹ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು. ಕಿತ್ತೂರಾಮ ಕಾದಂಬರಿ ಮತ್ತೆ ಕಾದಂಬರಿ ಚಿತ್ರಕೃತಿಯಾಗ ಕೊಟ್ಟಂತಹ ಮಧುಕರಿಯವರಿಗೆ, ನಟರಾಜರಿಗೆ, ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವನವರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನ ಎನಿಸಿಕೊಂಡು ಏರು ಇಡೀ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅನ್ನೋದು ಕೂಡಲೇ ಮಾನ್ಯ ದೂರಂಗ ಅವರು ಮತ್ತೆ ಡಾಕ್ಟರ್ ಭರತರು ಅವರು ಎಂದು ಇಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾರೆ. ಇದು ನನಗೆ ಗಮನೀಯ ಮತ್ತೆ ಮಾದರಿ ಅಂತ ಅನ್ಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದ್ಬಿಟ್ಟಿದ್ದೀವಿ. ನಮ್ಮ ಭಟ್ರು ಕೂಡ ಇಂಥ ಕಾರ್ಯಕ್ರಮ ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲ ವಿಶೇಷ ಅದನ್ನ ನಮ್ಮ ಚಂದ್ರು ಅಂತವರು ಇಲ್ಲಿರುವಂತಹ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪ್ರಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿ. ಇಂತಹ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಲಿ. ಅಕ್ಷರ ಮಾಧ್ಯಮದಲ್ಲಿರ್ಬೋದು, ಅದು ಪುಸ್ತಕ ಇರೋದು ಮಸ್ತಕಕ್ಕೆ ಬರುವ ರೀತಿಯಲ್ಲಿ ಅದು ಸಹಕಾರಿಯಾಗಿರಲಿ. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಎಲ್ಲ ಗದ್ದಲ ಗಲಾಟೆಗಳನ್ನ ಕಡಿಮೆ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಇಂತಹ ಪರಿಸರ ಪ್ರೇಮ ಇದೆಲ್ಲದನ್ನ ಬಿಟ್ಟುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನು ಸಾಕ್ತಲೇ ಹೋಗ್ತದೆ. ಪರಿವರ್ತನೆ ಜಗವನ್ನು ನಾವು ಹೇಳ್ತೀವಿ. ಈ ಪರಿಯ ವರ್ತನೆ ಇದೆಯಲ್ಲ, ಗದ್ದಲದ ನಡುವೆಯೂ ನಾವು ಒಂದು ಕವಿಯನ್ನ ಸ್ಥಾಪನೆ ಮಾಡ್ತಾ ಹೋಗ್ತಿದ್ದಲ್ಲ, ಇದು ವಿಶೇಷವಾದ್ದು. ಆ ಎಲ್ಲ ಕಾರಣಗಳಿಗೆ ಇಂಥ ಸಂಗತಿಗಳು ಗಮನೀಯ ಅಂತ ಅನ್ಸುತ್ತೆ. ಮನನ ಆಗ್ಬಹುದಾದಂಥ ಇಂಥ ಕೃತಿಗಳ ಸಂಖ್ಯೆ ಹೆಚ್ಚಾಗಲಿ. ನಟರಾಜರ ಅವರ ಲೇಖನಿಯ ಪಸೆ ಆರದೇ ಇರಲಿ. ಮುಂಜು ಕವಿಯವರಂತವರಿಗೆ ಇಂಥ ಕೃತಿಗಳು ಅನೇಕ ಸಾಕ್ಷೀಭೂತವಾಗಿ ಅನೇಕ ಇದರದ ಕೃತಿಗಳನ್ನು ನಾವು ಚಿತ್ರ ಮಾಡ್ತಾ ಇರಲಿ. ಶಿವಾನಂದರು ಇಂಥ ಪುಸ್ತಕಗಳು ಅನೇಕವನ್ನು ತಮ್ಮ ಪ್ರಕಟಣೆಯನ್ನು ತರ್ತಾ ಹೋಗಲಿ. ಇನ್ನು ಇವತ್ತು ಅವರು ಪದೋಚ್ಚಾರ ಶಿರೋಮಣಿ ಅಂತ ಹೇಳಿದ್ದಾರೆ. ಕನ್ನಡವನ್ನು ಬಳಸಿದ ತಪ್ಪಿಗಾಗಿ ಇದನ್ನು ನಾವು ಅನುಭವಿಸಲೇಬೇಕು. ಯಾಕಂದ್ರೆ ಕನ್ನಡವನ್ನು ಮಾತಾಡ್ಬಿಟ್ಟಿದ್ದೇವಲ್ಲ, ಇತರರು ಮಾತಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟು ಇವ್ರ ಕೈಗಿತ್ತು. ಯಾವ ಕನ್ನಡ ಸಾಹಿತ್ಯ ವಿಚಾರಕ್ಕೆ ಬಂದಾಗ ಒಬ್ಬ ದಡ್ಡ ಶಿಖಾಮಣಿಯನ್ನು ಕನ್ನಡ ಪದೋಚ್ಚಾರ ಶಿರೋಮಣಿ ಅಂತ ಹೇಳ್ತಿದ್ದಾರೆ. ಶಿಖಾಮಣಿ ಒಬ್ಬ ಶಿರೋಮಣಿ ಆಗಿದ್ದಾನೆ. ಅದು ನನ್ನ ಹಿರಿಯರಾದಂತಹ ನನ್ನ ಗುರುಗಳು, ನಾನು ಅದನ್ನು ತುಂಬಾ ಅಭಿಮಾನಿಯನ್ನು ಸ್ವೀಕಾರ ಮಾಡ್ತೀನಿ. ವಿಶ್ವಾಸದಲ್ಲಿ ಶ್ವಾಸ ಇದೆ ಅಂತ ಎಂದೂ ಹೇಳ್ಕೊಳ್ತೇನೆ. ಶ್ವಾಸವಿದ್ರೆ ಮಾತ್ರ ವಿಶ್ವಾಸ ಪೂರ್ತಿಯಾಗುತ್ತೆ. ಅಭಿಮಾನದಲ್ಲಿ ಮಾನ ಇದೆ ಅಂತ, ಮಾನವಿದ್ದಲ್ಲಿ ಮಾತ್ರ ಅಭಿಮಾನ ಪೂರ್ಣವಾಗುತ್ತೆ. ಹಾಗಾಗಿ ಅಭಿಮಾನ ವಿಶ್ವಾಸದಿಂದ ನಾವು ಕೊಡಬಾರಂತ ಇಂಥ ಅತಿಶಯ ತನಿಸ್ಕೊಳ್ಳುವಂತ ಇಂಥ ಉಪಾಧಿಗಳಿಲ್ಲ. ಈ ಉಪಾಧಿಯನ್ನು ಸ್ವೀಕಾರ ಮಾಡಬೇಕಾದಂಥದ್ದು ತುಂಬಾ ಬಗೆಯಿಂದ, ತುಂಬಾ ಅಭಿಮಾನದಿಂದ. ಆದರೆ ನಮಗೆ ಮಣ್ಣಿನ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನ್ನೇ ಅಂತ ಗುಂಡಪ್ಪ ಹೇಳ್ಬಿಟ್ಟಿದ್ದಾರೆ. ಮಣ್ಣಿನ ದಾಹ ಇದೆಯಲ್ಲ, ಅದು ತುಂಬ ಮಿಗಿಲಂತೆ, ಆದರೆ ಅದನ್ನು ಆತ್ಮವನ್ನು ತಿಂದುಬಿಡುತ್ತೆ. ಹೊಗಳಿಕೆಯ ಹೊನ್ನ ಶೂಲಕ್ಕೂ ಗಾಯವಾಗುತ್ತೆ, ನೋವಾಗುತ್ತೆ ಅಂತ ದೊಡ್ಡವರು ಹೇಳಿ ಹೋಗಿದ್ದಾರೆ. ಇದು ತುಂಬಾ ವಿನೀತ ಭಾವದಿಂದ, ಅವರು ಅಭಿಮಾನ ದೊಡ್ಡದು, ವಿಶ್ವಾಸ ದೊಡ್ಡದು ಅನ್ನೋ ಭಾವಕ್ಕಾಗಿ ಕಿತ್ತೂರಾಮದಲ್ಲಿ ನಡೆಕೊಟ್ಟಂತಹ ಅವಕಾಶಕ್ಕಾಗಿ, ಹಾಕಿದ ಅನ್ನಕ್ಕಾಗಿ, ಅನ್ನ ಅವಕಾಶಗಳಿಗಾಗಿ ನಾನು ಆಭಾರ ಮನವಿಯನ್ನು ವ್ಯಕ್ತಪಡುತ್ತೇನೆ. ಎಂದಿನಂತೆ ಸಭೆಯಲ್ಲಿ ನಮ್ಮ ಅನುಭವದ ಜೊತೆಗೆ ತಮ್ಮೆಲ್ಲರೂ ತಾವು ಬಂದಿದ್ದೀರಿ. ಹಾಗಾಗಿ ನಾವು ಎಂದಿನಂತೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮ್ಮದೊಟ್ಟಿಗೆ ಇದು ಸಾಕಾರಗಳಲ್ಲಿ ಅನುಕೂಲವಾಗಿ ಬರ್ತೀನಿ. ನಮಸ್ಕಾರ. ಶರಣೆಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ರುದ್ರವಾದಂಥ ಸಂಜೆ ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ಕಿತ್ತೂರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ 4 ಮಾತನ್ನ ಬರೆಯುವ ಪ್ರಯತ್ನ ಮಾಡಿದ್ದೇನೆ.
ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕತೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಕೊಯ್ಯಲಾಗಿದೆ. ಮಂಜು ಕವಿ ಇದಕ್ಕೆ ಸಂಗೀತ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವುದೋ ದೇಶ ನೋಡೋ ಬದಲು ನಮ್ಮ ದೇಶ ನೋಡು ಅನ್ನುವ ಒಂದು ಹಾಡಿದೆ. ಆ ಹಾಡು ನಿಜವಾಗಿಯೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಲೋಕನೆಲ್ಲ ನೋಡ್ತೇವೆ, ಲೋಕನೆಲ್ಲ ಗೆಲ್ತೇವೆ, ಆದರೆ ವಾಸ್ತವವಾಗಿ ನಮ್ಮೂರಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಅಂಥ ತಿಳುವಳಿಕೆಯನ್ನು ನೀಡುವಂತಹ ಈ ತಿಕ್ಕಲ ರಾಮ ಒಂದು ಅಪರೂಪದ ವ್ಯಕ್ತಿತ್ವ ಅಂತ ಹೇಳಿ ನನಗೆ ಅನ್ಸುತ್ತೆ. ಇದು ಈ ಪುಸ್ತಕದ ಪ್ರತಿಯೊಬ್ಬರು ಓದಬೇಕು ಅಂತೇಳಿ ನಾನು ಮನಸ್ಸನ್ನು ಕೇಳ್ಕೊತಾ ಇದ್ದೀನಿ. ಆ ಪುಸ್ತಕ ಓದೋದ್ರಿಂದ ಯಾವ ರೀತಿ ನಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ರಾಜವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದ್ರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅನ್ನೋ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಾಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕಂದ್ರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನ್ ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂತಹ ಒಂದು ಪಾತ್ರವನ್ನು ನಮ್ಮ ಸಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಕ್ಕಲರಾಮ ಒಂದು ಕಾದಂಬರಿನ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ GB ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಕ್ಕ ನಮ್ಮ ದೊಡ್ಡಗೌಡ ಸರ್ಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣ ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನಮ್ಮ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು, ಇಳುಮನಸ್ ಅವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ನನ್ನ ಇಲ್ಲಿವರೆಗೂ ಅವರು ಸಿಂಪಲ್ ಆಗಿ ಕೂತಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೆ ಸರ್ ನಮ್ಮ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಕ್ಕಲರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇದು ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸ್ಸನ್ನು ಬೇಡ್ಕೊತಾ ಇದ್ದೀನಿ.